ಲವ್ ಯಾವ ರೀತಿ ನಿಮ್ಮ ಹೋರಾಟ ನಿಲುವು ಯಾವ ರೀತಿ ಲಾಜಿಕ್ ತಗೊಂಡು ಹೋಗ್ತೀವಿ? ಒಂದು ಕೇಂದ್ರ ಸರ್ಕಾರ ಒಂದು ಕಾನೂನು ತಗೊಂಡು ಬಂದಿದೆ. ಅವರು ಸ್ಪಷ್ಟವಾಗಿ ಇಂಥ ಕೇಸ್ಗಳನ್ನ ಲವ್ ಜಿಹಾದ್ ಅಂತ ಗುರುತಿಸಿದ್ದಾರೆ. ಇದು ಬಹಳ ಅತ್ಯಂತ ಪ್ರಮುಖವಾದ ಸಂಗತಿ. ಮೊದಲಿಗೆ ಇದನ್ನು ಲವ್ ಜಿಹಾದ್ ಅಂತ ಸರ್ಕಾರಗಳು ಒಪ್ಪಿಕೊಳ್ಳಬೇಕು. ದುರಂತ ಏನು ಅಂತಂದ್ರೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಏನ್ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಿದ್ದಾರೆ ಅಂತಂದ್ರೆ ಇದು ವೈಯಕ್ತಿಕ ಸಂಬಂಧಗಳ ಕಾರಣಕ್ಕೋಸ್ಕರ ಆಗಿರುವಂತದ್ದು, ಇದು ಯಾವುದೇ ಈ ತರದ ಪ್ರಕರಣ ಅಲ್ಲ ಅಂತ ಹೇಳುವಂತ ವ್ಯವಸ್ಥೆ ಇದೆಯಲ್ಲ, ಇದೇ ಅತ್ಯಂತ ದುರಂತಕಾರಿ. ನಾವು ಅವರಿಗೆ ಹೇಳಬೇಕಾಗಿರುವಂತ ಮೊದಲನೇ ಕೆಲಸ ಇದನ್ನ ಲವ್ ಜಿಹಾದ್ ಅಂತ ಅವ್ರು ಒಪ್ಪಿಕೊಳ್ಳಬೇಕಾಗಿದೆ. ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಮತ್ತು ಕೇಂದ್ರ ಸರ್ಕಾರ ಹೆಸರನ್ನ ಬದಲಾಯಿಸಿ ಈ ತರ ತಾನು ಮದುವೆ ಆಗ್ತೀನಿ ಅಂತ ತೋರಿಸುವಂತವರನ್ನ ಮತ್ತು ಈ ತರ ಮದುವೆಯಾಗಿ ಕನ್ವರ್ಟ್ ಮಾಡ್ಲಿಕ್ಕೋಸ್ಕರವೇ ಮದುವೆ ಆಗುವಂತವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡುವಂತ ಕಾನೂನು ತಗೊಂಡು ಬಂದಿದೆ. ಪ್ರಾಬಬ್ಲಿ ನರೇಂದ್ರ ಮೋದಿ ಅವರ 3ನೇ ಟರ್ಮ್ನಲ್ಲಿ ಆ ಕಾನೂನೆಲ್ಲ ಜಾರಿಗೊಳ್ಳುತ್ತೆ. ಆಗ ದೊಡ್ಡ ಪ್ರಮಾಣದಲ್ಲಿ ನಿಲ್ಬಹುದು. ಆದರೆ ಇದನ್ನು ಮೀರಿದ ಈ ತರದ ಪ್ರಕರಣಗಳಿಂದ ನಡೀತವೆ. ಅದನ್ನ ಲವ್ ಜಿಹಾದ್ ಅಂತ ಪರಿಗಣಿಸಿ ಲವ್ ಜಿಹಾದ್ನಲ್ಲಿ ಇನ್ವಾಲ್ವ್ ಆದವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ನಾವೆಲ್ಲರೂ ಒತ್ತಾಯ ಹಾಕಬೇಕಾಗಿದೆ. ಇದು ಬರೀ ಒಂದು ನೇಹಾ ಪ್ರಕರಣ ಅಲ್ಲ. ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಿದ್ದೀನಿ. ನೇಹಾ ಈ ತರದ ಪ್ರಕರಣಗಳಲ್ಲಿ ಕೊನೆಯೊಳಾಗಬೇಕು. ನೇಹಾ ತೀರಿಕೊಂಡ್ಲು ಅನ್ನೋ ಕಾರಣಕ್ಕೋಸ್ಕರ ಉಳಿದ ಹೆಣ್ಣುಮಕ್ಕಳು ನೆಮ್ಮದಿಯಿಂದ ಬದುಕಿದ್ರು ಅನ್ನುವಂತಾಗಬೇಕು ಅಂತ ಅವ್ರ ತಾಯಿ ಜೊತೆ ಮಾತನಾಡುವಾಗ ಅವರು ಹೇಳ್ತಾ ಇದ್ರು ಆ ಥರ ಆಗ್ಬೇಕಿದು ಅಂತ. ಹೀಗಾಗಿ ಸರ್ಕಾರವನ್ನು ಆಗ್ರಹಿಸ್ತೀನಿ, ಮೊದಲಿಗೆ ಇದನ್ನು ಲವ್ ಜಿಹಾದ್ ಅಂತ ಗುರುತಿಸಿ. ಎರಡನೇದು, ಮುಸ್ಲಿಂ ಪುಂಡರು ಅವರಿಗೆ ಲವ್ ಮಾಡುವಂತ, ಪ್ರೀತಿಸುವಂತ ಯಾವ ಸಾಮಾನ್ಯ ಅರ್ಹತೆಯೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೇ ಇರುವಂತ ಆ ಮನಸ್ಥಿತಿ ಅವ್ರದ್ದು ಏನಿದೆಯೋ ಆ ಮನಸ್ಥಿತಿಯನ್ನು ಗುರುತಿಸಿ ಅದಕ್ಕೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನಾವು ಸರ್ಕಾರಕ್ಕೆ ಆಗ್ರಹಿಸಲಿಕ್ಕಿದ್ದೀವಿ. ಬರೋ ದಿನಗಳಲ್ಲಿ ಈ ಪ್ರತಿಭಟನೆಯನ್ನು ವ್ಯಾಪಕಗೊಳಿಸುವಂತ ಪ್ರಯತ್ನ ಮಾಡ್ತೀವಿ.